ಕುಮಾರಸ್ವಾಮಿ ಅವರ ಗಂಭೀರ ಆರೋಪ, ಸಿದ್ದರಾಮಯ್ಯವರು ಲೀಸ್ ಸಿಎಂ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದು ಲೀಸ್ ಅಂತಲ್ಲ, ಲೀಸ್ ಬೇಸ್ ಅಂತಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಲೀಸ್ ಅಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸ್. ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು, ಎನಿ ಟೈಮ್ ರಿನ್ಯೂವಲ್ ಆಗ್ಬೋದು. ಆದ್ರಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಟ್ ಇಸ್ ಲೀಸ್ ಅಂತ. ಪದೇ ಪದೇ ಅವರೇ ಹೇಳ್ತಾ ಇದಾರಲ್ಲ, ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದ್ದಾರೆ, ಅವರು ಕೇಂದ್ರ ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂದ್ರೆ. ಮನೆ ಓನರು ಈಗ ಮನೆನ ಲೀಸ್ ಕೊಟ್ಟಿದ್ರೆ ಮನೆ ಓನರ್ ಎಷ್ಟು ದಿನ ಇರುವಂತಾನೆ ಅಷ್ಟು ದಿನ ಇರಬೇಕು ಲೀಸಲ್ಲಿ. ಲೀಸ್ ಪೀರಿಯಡ್ ಮೇಲೆ ಹೋಗ್ಬೇಕು. ಈಗ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾವನೆ, ಮನೆ ಖಾಲಿ ಮಾಡು, ನಿಂದು ಲೀಸ್ ಪೀರಿಯಡ್ ಮುಗ್ದಿದೆ, ನಾನ್ ಬರ್ತೀನಿ ಮನೆಗೆ ಅಂತ ಹೇಳ್ತಾವ್ರೆ. ಈಗ ಆಯ್ತು, ನಿಂದು ಲೀಸ್, ನಿನ್ಗೇನ್ ಲೀಸ್ ಕೊಟ್ಟಿದ್ರು, ರಾಹುಲ್ ಗಾಂಧಿ ಎಷ್ಟು ಲೀಸ್ ಕೊಟ್ಟಿದ್ರು, ಆ ಲೀಸ್ ಅವಧಿ ಮುಗ್ದೋಯ್ತಪ್ಪ. ನನಗಿವಾಗ ಲೀಸ್ ಅವಧಿ ಕೊಟ್ಟಿದ್ದಾರೆ 2.5 ವರ್ಷ, ಬಿಟ್ಕೊಡು ಅಂತ ಮನೆ ಕೇಳ್ತಾ ಇದ್ದಾನೆ. ಅಷ್ಟೇ, ಇಲ್ಲಿ ಪಕ್ಕಾ ಇದು ಲೀಸ್. ಇದು ಲೀಸ್ ಆಗಿರುವಂತ ಅಗ್ರಿಮೆಂಟ್ ಪ್ರಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇದು ಈ ಸರ್ಕಾರ, ಈ ಕೇಂದ್ರದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ಕೇರಳ, ವೇಣುಗೋಪಾಲ್ ಇದಕ್ಕೆ ಅವರೇ ಒಂದು ರೀತಿ ಸೂಪರ್ ಸಿಎಂ. ಅವ್ರದೇ ಡೈರೆಕ್ಷನ್, ಅವರೇ ಪ್ರೊಡ್ಯೂಸರು, ಎಲ್ಲ ಅವ್ರು ಹೇಳ್ದಂಗೆ ನಡೆಯುವಂಥದ್ದು ಕಾಂಗ್ರೆಸ್. ಇಲ್ಲೇನೂ ಇಲ್ಲ, ಯಾಕಂದ್ರೆ ಲೀಸ್ ಬೇಸ್ ಅಲ್ಲಿ ಇರೋದ್ರಿಂದ ಇವ್ರಿಗೆ ಅಧಿಕಾರನೇ ಇಲ್ಲ, ಇವ್ರಿಗೆ ರೈಟ್ಸೇ ಇಲ್ಲ. ಕೇರಳ ಹೇಳಿದ ಕೂಡಲೇ ಸರ್, ಕೇರಳದಲ್ಲಿ ಅವರು ವೇಣುಗೋಪಾಲ್ ಹೇಳಿದ ಕೂಡಲೇ ಇಲ್ಲಿ ಕೋಗಿಲೆ ವಿಚಾರವಾಗಿ ಸರ್ಕಾರ ಕ್ರಮ ವಹಿಸಿತು. ಈಗ ಅಲ್ಲಿ ಮಲಯಾಳಂ ಕಡ್ಡಾಯ ಮಾಡಿದ ಸಂದರ್ಭದಲ್ಲಿ ವೇಣುಗೋಪಾಲ್ ಇನ್ನೂ ಕೂಡ ಮಾತಾಡಿಲ್ಲ. ವೇಣುಗೋಪಾಲ್ ಅವ್ರಿಗೆ ಮುಖ್ಯಮಂತ್ರಿಗಳು ಹೇಳ್ಬೋದಾಗಿತ್ತಲ್ಲ ಸರ್, ಅಲ್ಲೂ ಕೂಡ ಮಾತಾಡಿ ಕೇರಳ ಸರ್ಕಾರ. ಹೂನಪ್ಪ, ಈ ಕೋಗಿಲೆಯಲ್ಲಿ ವೇಣುಗೋಪಾಲ್ ಕೋಗಿಲೆ ಕೂಗಿದ ತಕ್ಷಣ ಇಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಆಯ್ತು. ಇಲ್ಲಿ ಕನ್ನಡದ ವಿಚಾರ ಬಂದಾಗ ಕೇರಳದಲ್ಲಿ ಆ ಕೋಗಿಲೆ ಕೂಗ್ಲೇ ಇಲ್ಲ. ಡೆಲ್ಲಿಯಲ್ಲೇ ಸ್ಟಕ್ ಔಟೈತೆ, ಕೇರಳದಲ್ಲೇ ಸ್ಟಕ್ ಔಟೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕೂಗಪ್ಪ ನೀನು ಕಾಗೇನೋ ಕೋಗಿಲೇನೋ ಅಂತ ನಮ್ಗೆ ಗೊತ್ತಾಗಬೇಕು. ನೀನ್ ಕಾಗೇನೋ ಕೋಗಿಲೇನೋ ಅಂತ ಗೊತ್ತಾಗಬೇಕು. ಕನ್ನಡ ವಿಚಾರಕ್ಕೆ ನೀನ್ ದ್ರೋಹವಾಗಿದೆ, ನೀನ್ ಕಾಗೇನೆ ನಮ್ಮ ಪಾಲಿಗೆ ಅಲ್ವನಣ್ಣ? ಯಾರು? ವೇಣುಗೋಪಾಲ್ ಕೂಗಿದ್ರೆ ಕರೆಕ್ಟ್, ಕನ್ನಡ ಪರವಾಗಿ ನೀನು ಕೂಗಿದ್ರೆ ನೀವು ಕೋಗಿಲೆ ಅಂತ ನಾವೇ ಹೇಳ್ತೀರಿ. 2 ಬಿರುದು ಕೊಟ್ಟಿದ್ದೀನಿ, ನಾನೇನಿಲ್ಲ, ತಪ್ಪೇನೆ ಹೇಳ್ತಾ ಇಲ್ಲ. ನೀನ್ ಕನ್ನಡ ಅವಾಗ ಕೋಗಿಲಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತದಲ್ಲ, ಟ್ವೀಟ್ ಮಾಡಿದ್ರಲ್ಲ. ಈಗ ಒಂದು ಟ್ವೀಟ್ ಮಾಡೋಣ, ಈಗ ಒಂದು ಟ್ವೀಟ್ ಮಾಡಿ, ನಿಮ್ ತಾಕತ್ತಿದ್ರೆ ಮಾಡಿ. ಹಣ ಮಾತ್ರ ಈಗ ಎಲ್ಲಾ ಚುನಾವಣೆಗೆ ಹಣ ಮಾತ್ರ ಕರ್ನಾಟಕ ದುಡ್ಡು ಬೇಕು ನಿಮ್ಗೆ. ಹಣ ಇಲ್ಲಿಂದ ಬೇಕು, ಏನೋ ATM ಇಲ್ಲಿ ದುಡ್ಡು ಲೂಟ್ ಹೊಡಿದ್ದೆಲ್ಲ ಕೇರಳ ಚುನಾವಣೆಗೆ ಕಳಿಸ್ತಾರೆ. ಈಗ ಹಣ ಮಾತ್ರ ಕರ್ನಾಟಕದ ಬೇಕು. ಕನ್ನಡದ ಪರವಾಗಿ ಅನ್ಯಾಯ ಆದಾಗ ಮಲಯಾಳಿ ಭಾಷೆಯನ್ನ ಬಲವಂತವಾಗಿ ತುರುಕುವಂತ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಬಾಯಿ ಬಿಡಲಿಲ್ಲ ಅಂತಂದ್ರೆ ಇದು ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ, ನೀವು ಕಾಂಗ್ರೆಸ್ ಅಭಿಮಾನಿನ ಕನ್ನಡದ ಅಭಿಮಾನಿನ ತೀರ್ಮಾನ ಮಾಡ್ಬಿಡಿದ್ರೆ, ನೀವು ಕನ್ನಡದ ಅಭಿಮಾನಿಯಾಗಿದ್ರೆ 2 ದಿನದ ವಿಶೇಷ ಅಧಿವೇಶನ ಕರೀರಿ. ಕೇರಳದಲ್ಲಿ ಹಿಂಗ್ ಅನ್ಯಾಯ ಆಗ್ತಾ ಇದೆ, ಗಡಿ ಪ್ರದೇಶಗಳಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ 2 ದಿನ ಚರ್ಚೆ ಮಾಡಿ. ಅವಾಗ ನೀವು ಕನ್ನಡದ ಅಭಿಮಾನಿ, ಇಲ್ಲ ಅಂದ್ರೆ ಕಾಂಗ್ರೆಸ್ ಅಭಿಮಾನಿ. ಅಲ್ಲೂ ಲೀಸಲ್ಲಿ ಇರೋದು ಸಿದ್ದರಾಮಯ್ಯನವರು, ಅಲ್ಲೂ ಲೀಸಲ್ಲೇ ಇರೋದು. ಕಾಂಗ್ರೆಸ್ ಪಾರ್ಟಿಯಲ್ಲೂ ಲೀಸೆ, ಯಾಕಂದ್ರೆ ಇಂಥ ಜನತಾದಳದಲ್ಲಿದ್ರು, ಅಲ್ಲೂ ಲೀಸಲ್ಲಿದ್ರು. ಈಗ ಕಾಂಗ್ರೆಸ್ ಅಲ್ಲಿದ್ದಾರೆ, ಅಲ್ಲೂ ಲೀಸಲ್ಲಿದ್ದಾರೆ. ಮುಂದೆ ಎಲ್ಲೋ ತರ ಗೊತ್ತಿಲ್ಲ, ಅಲ್ಲೂ ಲೀಸಲ್ಲಿ. ಅವ್ರು ಪರ್ಮನೆಂಟ್ ಲೀಸ್ ಪಾರ್ಟಿನೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.